ಇನ್ನು ಸುಜಾತ ಕಥೆ ಹಿಂದೆ ಇರೋ ಸೂತ್ರಧಾರರಿಗೂ ಸಿಕ್ಕಾಪಟ್ಟೆ ಟೆನ್ಷನ್. ದಟ್ ಇಸ್ ವಾಟ್ ಐ ಟೋಲ್ಡ್ ನಾವು. ಅದನ್ನೇ ಹೇಳಿದೆ. ಈಗ ಸುಜಾತ ಭಟ್ರಿಂದ ತಿಮರೋಡಿ ಅಂತರ ಕಾಯ್ದುಕೊಂಡಿದ್ದಾನೆ. ಇವಾಗ 2 ದಿನಗಳಿಂದ ಉಜಿರೆ ಲಾಡ್ಜ್ ನಲ್ಲಿದ್ದಾನೆ ಸುಜಾತ ಭಟ್. ಪಾಪ ನೋಡಿ, ಆ ಸುಜಾತ ಭಟ್ ಅನ್ನುವಂತ ಆ ಹೆಂಗಸನ್ನ ಕರ್ಕೊಂಡು ಬಂದು ತನ್ನ ಕಾರ್ಯ ಸಾಧಿಸ್ಕೊಳ್ಳಕ್ಕೆ ಈಗ ಆಕೆಯನ್ನ ಕೈ ಬಿಟ್ಟಿದ್ದಾಯ್ತು ನಡು ನೀರಿನಲ್ಲಿ. ಕಳೆದ 2 ದಿನಗಳಿಂದ ಲಾಡ್ಜ್ ನಿಂದನೇ SIT ಕಚೇರಿಗೆ ಬಂದು ಹೋಗ್ತಾ ಇದ್ದಾರೆ. ಅಲ್ಲೇ ಉಳ್ಕೊಂಡಿದ್ದಾರೆ ಸುಜಾತ ಭಟ್. ಆದ್ರೆ ಈ ಹಿಂದೆ ಬಂದಾಗ್ಲೆಲ್ಲ ಅವರು ತಿಮರೋಡಿ ಮನೆಯಲ್ಲೇ ಇರ್ತಾ ಇದ್ರು. ಆದ್ರೆ ಈ ಬಾರಿ ಮಹೇಶ್ ತಿಮರೋಡಿ ಅಂತರವನ್ನ ಕಾಯ್ದುಕೊಂಡಿದ್ದಾನೆ ಸುಜಾತ ಭಟ್ ಇಂದ. ಕೆಲ ಹೆಸರುಗಳನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ರು ಸುಜಾತ ಭಟ್. ಅನೇಕ ಯೂಟ್ಯೂಬ್ಗಳಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಸಮೀರು, ಆಮೇಲೆ ಜಯಂತಿ, ಈ ಎಲ್ಲವನ್ನ ಕೂಡ ಬಹಿರಂಗವಾಗಿ ಸುಜಾತ ಭಟ್ ಮಾತನಾಡಿದ್ರು. ಹಾಗಾಗಿ ಸುಜಾತ ಭಟ್ ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾನೆ ಮಹೇಶ್ ಶೆಟ್ಟಿ ತಿಮರೋಡಿ. ಮಹೇಶ್ ತಿಮರೋಡಿ ಈ ಮೊದಲು ಕೂಡ ಹೇಳಿದ್ದ, ನಾವೇನ್ ಸುಜಾತ ಭಟ್ಟನ್ ನಂಬ್ಕೊಂಡಿಲ್ಲ ಅಂತ ಹೇಳಿ. ಸೊ ಈಗ ಸುಜಾತ ಭಟ್ಟನ್ನ ಅರ್ಧ ದಾರಿ ಕೈ ಬಿಟ್ಟಾಗಿದೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಒಂದು ಈ ಚಿನ್ನಯ್ಯನ ಮೊಬೈಲ್ ವಿಚಾರ ಒಂದಾದ್ರೆ, ಇನ್ನೊಂದು ಈ ಸುಜಾತ ಭಟ್, ಅನನ್ಯ ಭಟ್ ಅನ್ನೋ ಪಾತ್ರಧಾರಿಯ ಕತೆ, ಆ ಪಾತ್ರಧಾರಿಯ ಸೂತ್ರಧಾರಿ ಯಾರು ಅನ್ನೋ ಪ್ರಶ್ನೆಗೆ ಈಗ ಸುಜಾತ ಭಟ್ ಸಾಕಷ್ಟು ಮಾಹಿತಿಯನ್ನ SIT ಮುಂದೆ ಹಂಚ್ಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ. ಸೊ ತಿಮರೋಡಿಗೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು ಅನ್ಸುತ್ತೆ ರೂಪೇಶ್? ಈಗ ಬುರ್ಡಾ ಗ್ಯಾಂಗ್ಗೆ 1-2 ಪ್ರಕರಣದಲ್ಲ, 3-4 ಪ್ರಕರಣದಲ್ಲಿ ಸಂಕಷ್ಟ ಎದುರಾಗಿದೆ. ಯಾಕಂತ ಹೇಳಿದ್ರೆ ಸುಜಾತ ಭಟ್ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಸುಜಾತ ಭಟ್ ಅಥವಾ ಸುಜಾತ ಉಪಾಧ್ಯಾಯ ಅಂತ ಹೇಳಿ ನಾವೆಲ್ಲ ಕರಿತಾ ಇದ್ವಿ. ಯಾಕಂತ ಹೇಳಿದ್ರೆ ನಿಜ ಬಣ್ಣ ಬಯಲಾಗ್ತಾ ಇದೆ. ಹೀಗಾಗಿ ಸುಜಾತ ಭಟ್ ಅವರು ಮ್ಯಾಜಿಕ್ ಅಜ್ಜಿ ಅಂತೇಳಿ ಕೂಡ ವಿಶೇಷಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ದಿನಕ್ಕೊಂದು ಸುಳ್ಳನ್ನು ಹೇಳ್ತಾ ಇದ್ರು, ಅಜ್ಜಿ ಕಥೆಗಳನ್ನು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಇದೀಗ SIT ಮುಂದೆ ಈ ರೀತಿ ಯಾವುದೇ ರೀತಿ ಕಥೆಗಳನ್ನು ಹೇಳಿ ಸಾಧ್ಯ ಆಗ್ತಾ ಇಲ್ಲ. ಸತ್ಯವನ್ನ ಬಾಯ್ಬಿಟ್ಟುಕೊಂಡಿದ್ದಾರೆ. ನನಗೆ ಯಾರೋ ಹೇಳಿಕೊಟ್ರು ಈ ರೀತಿಯಾಗಿ ಹೇಳಿದ್ದೇನೆ. ಈ ರೀತಿಯಾಗಿ ಅನನ್ಯ ಭಟ್ ಪ್ರಕರಣವೂ ಕೂಡ ಇಲ್ಲ. ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿರಲಿಲ್ಲ. MBBS ಓದಿದ್ದು ಕೂಡ ಸುಳ್ಳು. ಈ ರೀತಿಯಾಗಿರತಕ್ಕಂಥ ವಿಚಾರ ಹೇಳೋದ್ರ ಮೂಲಕವಾಗಿ SIT ಮುಂದೆ ಇಲ್ಲಿ ತಿಮ್ರೋಡಿ ಗ್ಯಾಂಗ್ ನ ಬಣ್ಣವನ್ನ, ನಿಜ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಅದೇ ರೀತಿ SIT ಮುಂದೆ ಎಲ್ಲಾ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿದ್ದಾರೆ. ಈ ಪ್ರಕರಣದಿಂದ ಮುಕ್ತಿ ಕೊಡಬೇಕು, ನನಗೆ ಈ ಪ್ರಕರಣ ಇಲ್ಲ, ಹೀಗಾಗಿ ಈ ಪ್ರಕರಣವನ್ನ ಮುಕ್ತಿ ಕೊಡಬೇಕು, ನನ್ನ ಪ್ರಕರಣದಿಂದ ಹೊರಗೆ ಬರ್ತೀನಿ, ನಾನು ಈ ಕೊಟ್ಟ ದೂರನ್ನು ಕೂಡ ವಾಪಸ್ ತೆಗೆದುಕೊಳ್ತೇವೆ, ನನಗೆ ಒಂದು ಮಾಫಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಆದ್ರೆ ಅಷ್ಟು ಈಸಿಯಾಗಿ ಈ ಮಾಫಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಷಡ್ಯಂತ್ರದ ಒಂದು ಭಾಗ ಆಗ್ತಾರೆ. ಹೇಳಿದ್ದೆ ಸುಳ್ಳು ಅಂತ ಹೇಳೋದಾದ್ರೆ ಷಡ್ಯಂತ್ರ ಒಂದು ಭಾಗಿ ಆಗ್ತಾರೆ. ಹೀಗಾಗಿ ಮಹೇಶ್ ಶೆಟ್ಟಿ A1 A2 ಆದ್ರೆ ಇವಳಿಗಾದ್ರೂ A10 ಆದ್ರೂ ಕೂಡ ಮಾಡಬೇಕು ಅನ್ನೋ ಪ್ರಸ್ತಾಪಗಳು ಕೂಡ ಸಾರ್ವಜನಿಕ ವಲಯ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಪದೇ ಧರ್ಮಸ್ಥಳಕ್ಕೆ ಅಪಮಾನ ಮಾಡುವಂತದ್ದು, ಷಡ್ಯಂತ್ರ ಮಾಡೋದು, ಈ ರೀತಿಯಾಗಿರ್ತಕ್ಕಂಥದ್ದು ಯಾಕೆ ಭಾಗಿಯಾಗಬೇಕಿತ್ತು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಇವತ್ತು ಕೂಡ SIT ಹಾಜರಾಗಿ ಅಂತೇಳಿ ಸುಜಾತ ಭಟ್ ಅವರು ಕೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ SIT ಮುಂದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾಗಿ ಅನನ್ಯ ಭಟ್ ಕೂಡ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ SIT ಮುಂದೆ ನಿಲ್ವು ಏನ್ ಮಾಡುತ್ತೆ, ಈ ಪ್ರಕರಣವನ್ನು ಕ್ಲೋಸ್ ಮಾಡುತ್ತಾ ಅಥವಾ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ರ ಅದೇ ರೀತಿಯಾಗಿ ಈಗ ಸುಜಾತ ಭಟ್ ಅವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುತ್ತಾ ಅನ್ನೋದೇ ಕುತೂಹಲಕಾರಿ ವಿಷಯ ಆಗಿದೆ ಈಗ ಸಿಂಧೂರ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.